ಹರಿಃ ಓಂ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಯಂ ಬ್ರಹ್ಮಾ ವರುಣೇಂದ್ರರುದ್ರಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈರ್ ಗಾಯಂತಿ ಯಂ ಸಾಮಗಾಃ. ಧ್ಯಾನಾವಸ್ಥಿತತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃ ಸುರಾಸುರಗಣಾ. ದೇವಾಯ ತಸ್ಮೈ ನಮಃ. ದೇವಾಯ ತಸ್ಮೈ ನಮಃ. ದೇವಾಯ ತಸ್ಮೈ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಹರೇ ಕೃಷ್ಣ. ಭಗವದ್ಗೀತೆಯ 13ನೇ ಅಧ್ಯಾಯ ಕ್ಷೇತ್ರಜ್ಞ ವಿಭಾಗ ಯೋಗ. ಇದರ ಸಂಕ್ಷಿಪ್ತ ವಿವರಣೆಯನ್ನು ನೋಡೋಣ. ಭಗವದ್ಗೀತೆಯ ಮೊದಲು 6 ಅಧ್ಯಾಯಗಳು ಕೃಷ್ಣ ಜೀವಾತ್ಮನ ಸ್ವರೂಪವನ್ನು ತಿಳಿಸ್ತಾ ಹೋಗ್ತಾನೆ. ಹಾಗೂ ಮುಖ್ಯವಾಗಿ ಅಲ್ಲಿ ಕರ್ಮಯೋಗದ ವಿವರಣೆಯನ್ನು ಮಾಡ್ತಾನೆ. ಆನಂತರ ಬರೋ 6 ಅಧ್ಯಾಯಗಳು ಅಂದರೆ 7ರಿಂದ 12 ಅಧ್ಯಾಯಗಳಲ್ಲಿ ಈಶ್ವರ ಸ್ವರೂಪವನ್ನು ವರ್ಣನೆ ಮಾಡ್ತಾನೆ. ಜೊತೆಗೆ ಉಪಾಸನೆ ಅಥವಾ ಭಕ್ತಿಯ ಮಹಿಮೆಯನ್ನು ತಿಳಿಸ್ತಾನೆ. ಸಾಧನೆಯ ಈ ಹಂತಗಳನ್ನು ದಾಟಿದ ಸಾಧಕ ಜ್ಞಾನಯೋಗಕ್ಕೆ ಸಿದ್ಧನಾಗ್ತಾನೆ. ಅಂದರೆ ಮೊದಲು 6 ಅಧ್ಯಾಯಗಳಲ್ಲಿ ಹೇಳಿದ ಕರ್ಮಯೋಗದ ಸಾಧನೆಯನ್ನು ಮಾಡಿ ನಂತರ ಉಪಾಸನೆ, ಈ 2 ಹಂತಗಳನ್ನು ದಾಟಿದ ಮೇಲೆ ಸಾಧಕ ಜ್ಞಾನಯೋಗಕ್ಕೆ ಸಿದ್ಧನಾಗ್ತಾನೆ. ಜ್ಞಾನಯೋಗದ ಮೂಲಕ ಜೀವ ಮತ್ತು ಬ್ರಹ್ಮ ಸ್ವರೂಪದಲ್ಲಿನ ಐಕ್ಯತೆಯನ್ನು ಗುರುತಿಸ್ತಾನೆ. ಇನ್ನು ಮುಂದೆ ಬರೋ 6 ಅಧ್ಯಾಯಗಳು ಅಂದರೆ 13ರಿಂದ 18 ಅಧ್ಯಾಯ. ಈ ಅಧ್ಯಾಯಗಳಲ್ಲಿ ಜೀವ ಮತ್ತು ಬ್ರಹ್ಮ ಸ್ವರೂಪದ ಐಕ್ಯತೆಯನ್ನು ಚರ್ಚೆ ಮಾಡಲಾಗತ್ತೆ. ತತ್ವಮಸಿ ಮಹಾವಾಕ್ಯದಲ್ಲಿ ಜೀವಾತ್ಮನನ್ನು ತ್ವಂ ಪದದಿಂದ ಸೂಚನೆ ಮಾಡಲಾಗತ್ತೆ. ಹಾಗೂ ಈಶ್ವರನನ್ನು ತತ್ಪದದಿಂದ ಸೂಚನೆ ಮಾಡಲಾಗತ್ತೆ. ಜೀವ ಬ್ರಹ್ಮದ ಐಕ್ಯವನ್ನು ಅಸಿ ಪದದಿಂದ ತಿಳಿಸಲಾಗತ್ತೆ. ಅಂದರೆ ಮೊದಲ 6 ಅಧ್ಯಾಯಗಳು ತ್ವಂ ಪದದ ವಿಚಾರಣೆ, ಮತ್ತು ಮಧ್ಯದಲ್ಲಿ ಬರ್ತಕ್ಕಂತಹ 7ರಿಂದ 12ನೇ ಅಧ್ಯಾಯದ ತನಕ ತತ್ಪದದ ಅಂದರೆ ಈಶ್ವರ ಸ್ವರೂಪದ ವಿಚಾರಣೆ, ಮತ್ತು ಈಗ ಕೊನೆಗೆ 13ರಿಂದ 18 ಅಲ್ಲಿ ಜೀವ ಬ್ರಹ್ಮದ ಐಕ್ಯ ಅಸಿ ಪದದ ವಿಚಾರಣೆಯನ್ನು ಮಾಡಲಾಗತ್ತೆ. ಈ 13ನೇ ಅಧ್ಯಾಯದಲ್ಲಿ ಪ್ರಮುಖವಾಗಿ 6 ಮುಖ್ಯ ವಿಷಯಗಳನ್ನು ಚರ್ಚೆ ಮಾಡಲಾಗತ್ತೆ. ಅದ್ಯಾವುದಂದರೆ ಕ್ಷೇತ್ರ, ಕ್ಷೇತ್ರಜ್ಞ, ಜ್ಞಾನ, ಜ್ಞೇಯ, ಪುರುಷ ಮತ್ತು ಪ್ರಕೃತಿ. ಈ 6 ವಿಷಯಗಳ ಬಗ್ಗೆ ಅರ್ಜುನ ಪರಮಾತ್ಮನನ್ನು ಇದು ಏನು, ಕ್ಷೇತ್ರ ಅಂದರೆ ಏನು, ಕ್ಷೇತ್ರಜ್ಞ, ಜ್ಞಾನ, ಜ್ಞೇಯ, ಪುರುಷ, ಪ್ರಕೃತಿ ಅಂದರೆ ಏನು, ಅದನ್ನು ನಾನು ತಿಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಅಂತ ಅರ್ಜುನ ಹೇಳಿದಾಗ ಪರಮಾತ್ಮ ಈ ವಿಷಯಗಳನ್ನು ಕುರಿತು ಅರ್ಜುನನಿಗೆ ತಿಳಿಸ್ಕೊಡ್ತಾನೆ. ಮೊದಲನೇದಾಗಿ ಕ್ಷೇತ್ರ. ವಸ್ತು ಮತ್ತು ವಿಷಯಗಳು
ಎಲ್ಲ ಸಮಗ್ರವಾಗಿ ಒಳಗೊಂಡಂತಹ ಈ ವಿಶ್ವನೇ ಕ್ಷೇತ್ರ. ಅವ್ಯಕ್ತವಾದ ಪ್ರಕೃತಿಯಿಂದ ಹಿಡಿದು ಪಂಚಮಹಾಭೂತಗಳು ಅಂದರೆ ಭೂಮಿ, ಆಕಾಶ, ನೀರು, ವಾಯು, ಅಗ್ನಿ, ಮಹತ್ತತ್ವ, ಅಹಂಕಾರ, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು ಮತ್ತು ಒಂದು ಮನಸ್ಸು ಹಾಗೂ ಇಂದ್ರಿಯ ವಿಷಯಗಳು ಅಂದರೆ ಅರ್ಥಾತ್ ಶಬ್ದ, ಸ್ಪರ್ಶ, ರೂಪ, ರಸ ಮತ್ತು ಗಂಧ. ಈ ಸಮಗ್ರವಾದದ್ದನ್ನು ಪರಮಾತ್ಮ ಇಲ್ಲಿ ಕ್ಷೇತ್ರ ಅಂತ ಹೇಳಿದ್ದಾನೆ. ವಸ್ತು ಮತ್ತು ವಿಷಯ. ವಿಷಯ ಅಂದರೆ ಸ್ಪರ್ಶ, ಶಬ್ದ, ರೂಪ, ರಸ, ಗಂಧ ಹಾಗೂ ವಸ್ತುಗಳು ಪಂಚಮಹಾಭೂತಗಳು, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಮಹತ್ತತ್ವ, ಅವ್ಯಕ್ತ ಪ್ರಕೃತಿ ಎಲ್ಲವೂ ಸೇರಿ ಒಟ್ಟಿಗೆ ಕ್ಷೇತ್ರ ಅಂತ ಹೇಳ್ತಾನೆ. ಆದರೂ ಇಲ್ಲಿ ಕೃಷ್ಣ ವಿಶೇಷವಾಗಿ ಇದಂ ಶರೀರಂ ಅಂತ ನಮ್ಮ ಈ ದೇಹವನ್ನು, ಈ ಶರೀರವನ್ನು ಕ್ಷೇತ್ರ ಅಂತ ಕರೀತಾನೆ. ಕ್ಷೇತ್ರ ಅಂದರೆ ಇಂಗ್ಲೀಷಲ್ಲಿ ಫೀಲ್ಡ್ ಆಫ್ ಆ್ಯಕ್ಟಿವಿಟಿ ಅಂತ ತಿಳ್ಕೋಬೇಕು. ಯಾಕೆ ಕೃಷ್ಣ ದೇಹವನ್ನು ಕ್ಷೇತ್ರ ಅಂತಾನೆ ಅಂದರೆ, ನಮ್ಮ ಶರೀರವನ್ನು ನಾವು ಸಾಮಾನ್ಯವಾಗಿ ವಿಶ್ವದ ಭಾಗ ಅಂತ ತಿಳ್ಕೊಳ್ಳಲ್ಲ. ನಾವೇನಂತ ತಿಳ್ಕೊತೀವಿ? ಇದು ನಾನು ಅಂತ ತಿಳ್ಕೊತೀವಿ. ಆದರೆ ಅದು ನಮ್ಮ ತಪ್ಪು ತಿಳುವಳಿಕೆ. ಹಾಗಾಗಿ ಪರಮಾತ್ಮ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ, ಇದಂ ಶರೀರಂ, ಶರೀರ, ಈ ನಿನ್ನ ಶರೀರ ಏನಿದೆ ಅದು ಕ್ಷೇತ್ರವೇ ಅಂತ ಸ್ಪಷ್ಟಪಡಿಸ್ತಾನೆ. ಇನ್ನೊಂದು ಮುಖ್ಯವಾಗಿ ನಾವು ಇಲ್ಲಿ ಗಮನಿಸಬೇಕಾದದ್ದು, ಇಲ್ಲಿ ಹೊರಗಿನ ಒಂದು ಬದಲಾವಣೆಗಳು ಅಥವಾ ವಿಕಾರಗಳನ್ನಲ್ಲದೆ ಒಳಗಿನ ನಮ್ಮ ಮನಸ್ಸು ಒಳಗಡೆ ಅಂತಃಕರಣದಲ್ಲಾಗತ್ತಲ್ಲ, ನಮಗೆ ಇಚ್ಛೆ, ದ್ವೇಷ, ಸುಖ, ದುಃಖ ಮುಂತಾದ ನಿರಂತರ ಬದಲಾವಣೆ ಆಗ್ತಾ ಇರುತ್ತಲ್ಲ, ಆ ಅಂತಃಕರಣವನ್ನು ಸಹ ಇಲ್ಲಿ ಕ್ಷೇತ್ರ ಅಂತಲೇ ನೆನಪಿಡಬೇಕು. ಯಾಕೆ ಅಂದರೆ ನಾವು ಮನಸ್ಸನ್ನು ಅಥವಾ ಅಂತಃಕರಣನ ನಾವು ಕ್ಷೇತ್ರಜ್ಞ ಅಥವಾ ಅರಿವಿನ ಸ್ವರೂಪ ಅಂತ ತಿಳ್ಕೊಂಬಿಟ್ಟು ಭ್ರಮಿಸ್ತೀವಿ, ಆ ಥರ ತಪ್ಪು ತಿಳ್ಕೊತೀವಿ. ಆದ್ದರಿಂದ ಇಲ್ಲಿ ಸ್ಪಷ್ಟವಾಗಿ ನಾವು ತಿಳ್ಕೋಬೇಕಾದದ್ದು, ಕ್ಷೇತ್ರ ಅಂದರೆ ಏನು ಅಂದರೆ ನಮ್ಮ ಕಣ್ಣಿ ಮುಂದೆ ಕಾಣ್ತಾ ಇರ್ತಕ್ಕಂತಹ ಲೌಕಿಕ ಜಗತ್ತು, ನಮ್ಮ ದೇಹ, ಮನಸ್ಸು, ಇಂದ್ರಿಯಗಳು, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯಗಳು ಎಲ್ಲವೂ ಕ್ಷೇತ್ರವೇ. ಅಂದರೆ ಎಲ್ಲವೂ ಪ್ರಕೃತಿಗೆ ಸೇರಿದೆ, ಎಲ್ಲವೂ ಜಡ. ನಾವು ಇದನ್ನು ಸ್ಪಷ್ಟವಾಗಿ ತಿಳ್ಕೋಬೇಕು. ನಾನು ಅಂತ ನಮ್ಮಲ್ಲಿರ್ತಕ್ಕಂತಹ ಭಾವನೆ, ನಾನು ಈ ದೇಹ ಮನಸ್ಸು ಅಂತ ಅಭಿಮಾನ ಮಾಡ್ತೀವಲ್ಲ, ಆ ಮಿಥ್ಯ ಅಹಂಕಾರ ಸಹ ಕ್ಷೇತ್ರವೇ. ಮುಂದೆ ಕ್ಷೇತ್ರಜ್ಞ. ಕ್ಷೇತ್ರಜ್ಞ ಅಂದರೆ ಈ ಶರೀರ, ಮನಸ್ಸು, ಬುದ್ಧಿ ಮತ್ತು ಹೊರಗಿನ ಎಲ್ಲವನ್ನು ಬೆಳಗುತ್ತಿರುವ ಅಂದರೆ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಅರಿಯುತ್ತಿರುವ, ಅರ್ಥ ಮಾಡ್ಕೋತಾ ಇರುವ ಯಾವ ಅರಿವಿನ ತತ್ವ ಇದೆ ಅದನ್ನು ಕ್ಷೇತ್ರಜ್ಞ ಅಂತ ಅಂತಾರೆ. ಅದನ್ನು ಇಂಗ್ಲೀಷ್ನಲ್ಲಿ ಅವೇರ್ನೆಸ್ ಅಥವಾ ಕಾನ್ಷಿಯಸ್ನೆಸ್. ಕ್ಷೇತ್ರಜ್ಞ ಅಂದರೆ ಈ ಕ್ಷೇತ್ರ ಅಂದರೆ ಈ ದೇಹ, ಮನಸ್ಸು, ಬುದ್ಧಿಯಲ್ಲಿ ನಡೀತಾ ಇರ್ತಕ್ಕಂತಹ ಎಲ್ಲ ಚಟುವಟಿಕೆಗಳನ್ನು ಯಾರು ಅರಿತಾ ಇದ್ದಾನೋ, ಯಾರು ತಿಳಿತಾ ಇದ್ದಾನೋ, ಯಾರು ಬೆಳಗ್ತಾ ಇದ್ದಾನೋ ಅವನನ್ನು ಕ್ಷೇತ್ರಜ್ಞ ಅಂತ ಅಂತಾರೆ. ಆ ಕ್ಷೇತ್ರಜ್ಞನ ಸ್ವರೂಪವನ್ನು ನಾವು ಸರಿಯಾಗಿ ತಿಳ್ಕೊಂಡ್ರೆ ಅದೇ ಪರಮಾತ್ಮ. ಕೃಷ್ಣ ತಿಳಿಸ್ತಾನೆ, ಎಲ್ಲ ಕಡೆ ವ್ಯಾಪಿಸಿರೋ ಈ ಅರಿವಿನ ಸ್ವರೂಪ ಏನಿದೆ, ಅದನ್ನು ಕ್ಷೇತ್ರಜ್ಞ ಅಂತ ಹೇಳ್ತಾರೆ. ಅದು ಎಲ್ಲ ಶರೀರಗಳಲ್ಲೂ, ಎಲ್ಲ ಜೀವಿಗಳಲ್ಲಿ, ಎಲ್ಲ ಶರೀರಗಳಲ್ಲಿ ಅರಿವಿನ ಸ್ವರೂಪದಲ್ಲಿದ್ದಾನೆ. ಅರಿವು ಅಂದರೆ ತಿಳಿತಾ ಇದ್ದಾನೆ, ಚಿತ್ತ ಸ್ವರೂಪ, ಅರಿವಿನ ಸ್ವರೂಪದಲ್ಲಿ ಇದ್ದಾನೆ, ಅವನೇ ಕ್ಷೇತ್ರಜ್ಞ. ಅಂದರೆ ಪ್ರತಿಯೊಂದು ಜೀವರಲ್ಲಿ ದೇಹ, ಮನಸ್ಸು, ಬುದ್ಧಿಗಳು ಏನೇನು ಚಟುವಟಿಕೆ ಮಾಡಿ ಏನೇನು ಅರಿತಾ ಇದ್ದೀವಿ ಎಲ್ಲವೂ ಈ ಕ್ಷೇತ್ರಜ್ಞ, ಅರಿವಿನ ಸ್ವರೂಪವೇ ಕ್ಷೇತ್ರಜ್ಞ. ಅಂದರೆ ಏನಾಯಿತು? ಕ್ಷೇತ್ರ ಅಂದರೆ ಜಡ ಅಥವಾ ಪ್ರಕೃತಿ. ನಾನು ಎಂಬ ಅಹಂಕಾರದಿಂದ ಹಿಡಿದು ದೇಹ, ಮನಸ್ಸು, ಬುದ್ಧಿ ಮತ್ತು ಹೊರಗೆ ಕಾಣ್ತಿರೋ ಜಗತ್ತು ಎಲ್ಲವೂ ಪ್ರಕೃತಿಗೆ ಸೇರಿದ್ದು ಅಥವಾ ಜಡ. ಯಾವುದು ಅರಿವಿನ ಸ್ವರೂಪ ಇದೆ
ಅದು ಕ್ಷೇತ್ರಜ್ಞ. ಮುಂದಿನ ವಿಷಯವಾಗಿ ಕೃಷ್ಣ ಜ್ಞಾನ ಅನ್ನೋ ವಿಷಯವನ್ನು ಚರ್ಚೆಗೆ ತಗೋತಾನೆ. ಈ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಇವೆರಡರ ಸರಿಯಾದ ತಿಳುವಳಿಕೆಯೇ ನಿಜವಾದ ಜ್ಞಾನ ಅಂತ, ಅದು ನನ್ನ ಅಭಿಪ್ರಾಯ ಅಂತ ಕೃಷ್ಣ ಸಾರಿ ಸಾರಿ ಹೇಳ್ತಾನೆ. ಅಂದರೆ ಅಹಂಕಾರದಿಂದ ಹಿಡಿದು ಹೊರಗೆ ಕಾಣ್ತಾ ಇರೋ ಜಗತ್ತಿನ ತನಕ ಕ್ಷೇತ್ರ, ಅದನ್ನು ಅರಿತಾ ಇರ್ತಕ್ಕಂತಹವನು ಕ್ಷೇತ್ರಜ್ಞ. ಈ ಸರಿಯಾದ ತಿಳುವಳಿಕೆಯೇ ನಿಜವಾದ ಜ್ಞಾನ. ಆಮೇಲೆ ಕೃಷ್ಣ ಸದ್ಗುಣಗಳನ್ನು ಪಟ್ಟಿ ಕೊಡ್ತಾನೆ. ಇದು ತುಂಬ ಅತ್ಯವಶ್ಯಕ. ಯಾಕೆ ಅಂದರೆ ಈ ಸದ್ಗುಣಗಳು ಮನಸ್ಸನ್ನು ಆತ್ಮಜ್ಞಾನ ಪಡೆಯೋದಕ್ಕೆ ಸಿದ್ಧ ಮಾಡುತ್ತೆ. ಜ್ಞಾನಕ್ಕೆ ಕಾರಣ ಆಗುವಂತಹ ಸದ್ಗುಣಗಳು ಯಾವುದೆಂದರೆ ಹೆಮ್ಮೆ ಇಲ್ಲದೇ ಇರೋದು, ನಾನು ಧರ್ಮಿಷ್ಠ ಎಂದು ಹೊರಗೆ ತೋರಿಸ್ಕೊಳ್ದೇ ಇರೋದು, ಪ್ರಾಣಿಗಳನ್ನು ಹಿಂಸೆ ಮಾಡದೇ ಇರೋದು, ಕ್ಷಮೆ, ಸರಳ ಸ್ವಭಾವ, ಗುರು ಸೇವೆ, ಶುಚಿಯಾಗಿರೋದು, ಮೋಕ್ಷ ಮಾರ್ಗದಿಂದ ಕದಲದೇ ಇರೋದು, ಅಹಂಕಾರ ಇಲ್ಲದೇ ಇರೋದು, ಹುಟ್ಟು, ಸಾವು, ಮುಪ್ಪು, ಬೇನೆ ಅವುಗಳಲ್ಲಿ ದುಃಖ ಇದೆ ಅಂತ ಆ ದೋಷವನ್ನು ಸದಾ ಮನಸ್ಸಿಗೆ ತಂದುಕೊಳ್ಳೋದು, ಭಗವಂತನಲ್ಲಿ ಅನನ್ಯ ಭಕ್ತಿ, ಇದು ತುಂಬ ಮುಖ್ಯವಾದ ಸದ್ಗುಣ. ಭಗವಂತನಲ್ಲಿನ ಅನನ್ಯ ಭಕ್ತಿ, ಆಧ್ಯಾತ್ಮ ಜ್ಞಾನದಲ್ಲೇ ಯಾವಾಗಲೂ ಮನಸ್ಸನ್ನು ನೆಟ್ಟಿರೋದು, ತತ್ವಜ್ಞಾನದ ಪ್ರಯೋಜನವಾದ ಮೋಕ್ಷವನ್ನು ಕುರಿತು ಸದಾ ಚಿಂತನೆ ಮಾಡ್ತಾ ಇರೋದು. ಅಂದರೆ ಈ ತತ್ವಜ್ಞಾನದ ಮುಖ್ಯ ಪರಮ ಗುರಿ ಏನು? ಮೋಕ್ಷ. ಅದನ್ನು ಕುರಿತು ಸದಾ ಚಿಂತನೆ ಅಥವಾ ಆಲೋಚನೆ ಮಾಡ್ತಾ ಇರೋದು. ಇದೆಲ್ಲ ಜ್ಞಾನ ಅನಿಸುತ್ತೆ. ಇದಕ್ಕಿಂತ ಬೇರೆ ಆದದ್ದು ಏನೇನಿದೆ ಅದೆಲ್ಲವೂ ಅಜ್ಞಾನ ಅಂತ ಶ್ರೀಕೃಷ್ಣ ತಿಳಿಸ್ಕೊಡ್ತಾನೆ. ಅಂದರೆ ಈ ಸದ್ಗುಣಗಳನ್ನು ಯಾರು ತಮ್ಮಲ್ಲೇ ತಾವು ಹೆಚ್ಚು ವೃದ್ಧಿಪಡಿಸ್ಕೋತಾರೆ ಆಗ ಮನಸ್ಸು ಶಾಂತವಾಗಿ ಶುದ್ಧವಾಗಿರುತ್ತೆ. ಅಂತಹ ಮನಸ್ಸಿಗೆ ಜ್ಞಾನ, ಆತ್ಮಜ್ಞಾನದ ವಿಷಯ ಬಹಳ ಸುಲಭವಾಗಿ ಅರ್ಥ ಆಗುತ್ತೆ. ಆದ್ದರಿಂದ ಇದನ್ನೆಲ್ಲ ಜ್ಞಾನ ಅಂತ ಕೃಷ್ಣ ಕರೆದಿದ್ದಾನೆ. ಧ್ಯೇಯ. ಧ್ಯೇಯ ಅಂದರೆ ಯಾವುದು ಅರಿಯಬೇಕಾದದ್ದೋ ತಿಳಿಯಬೇಕಾದದ್ದೋ ಆ ಪರಮ ಸತ್ಯವೇ ಧ್ಯೇಯ ವಸ್ತು ಅಂತ ಶ್ರೀಕೃಷ್ಣ ತಿಳಿಸ್ತಾನೆ. ಧ್ಯೇಯ ಅಂದರೆ ಆದಿ ಇಲ್ಲದ ಆ ಪರಬ್ರಹ್ಮವೇ ಅದು. ಅದು ಇರುವುದು ಅಲ್ಲ, ಇಲ್ಲದ್ದೂ ಅಲ್ಲ ಎನಿಸಿರುವುದು, ಎಲ್ಲವನ್ನು ಆವರಿಸ್ಕೊಂಡಿದೆ, ಅದು ಎಲ್ಲವನ್ನು ಧರಿಸಿದೆ, ಯಾವುದರ ಸೋಂಕು ಅದಕ್ಕಿಲ್ಲ. ಪ್ರಾಣಿಗಳ ಒಳ ಹೊರಗೂ ಇರತಕ್ಕಂತಹದ್ದು, ಅತಿ ಸೂಕ್ಷ್ಮವಾಗಿರ್ತಕ್ಕಂತಹದ್ದು, ಅದು ತಿಳಿಯಲು ಅಶಕ್ಯವಾಗಿರ್ತಕ್ಕಂತಹದ್ದು. ಅದು ಅಜ್ಞಾನಿಗೆ ದೂರದಲ್ಲಿದೆ, ಜ್ಞಾನಿಗೆ ಅತಿ ಹತ್ತಿರದಲ್ಲಿದೆ. ಅದು ಅಖಂಡವಾಗಿ ಒಂದೇ ಆಗಿದೆ, ಪ್ರಾಣಿಗಳಲ್ಲಿ ಬೇರೆ ಬೇರೆ ಆಗಿರುವಂತೆ ಕಾಣ್ತಾ ಇದೆ. ಅದು ಬೆಳಕಿಗೆಲ್ಲ ಬೆಳಕಾಗಿ ಎಲ್ಲರ ಹೃದಯದಲ್ಲಿ ಇರ್ತಾ ಇರ್ತಕ್ಕಂತಹದ್ದು. ಈ ಸಚ್ಚಿದಾನಂದ ಸ್ವರೂಪವಾದ ಶುದ್ಧ ಚೈತನ್ಯವನ್ನು ಅನಾತ್ಮ ವಸ್ತುಗಳಾದ ದೇಹ, ಮನಸ್ಸು, ಬುದ್ಧಿ ಹಾಗೂ ಜಗತ್ತಿಗಿಂತ ಬೇರೆ ಎಂದು ಅರ್ಥ ಮಾಡ್ಕೋಬೇಕು. ಅಂದರೆ ತಿಳಿಯಬೇಕಾದಂತಹ ಧ್ಯೇಯ ಅಂದರೆ ತಿಳಿಯಬೇಕಾದಂತಹ ವಸ್ತು ಪರಬ್ರಹ್ಮ ಅಲ್ಲದೆ ಬೇರೇನೂ ಅಲ್ಲ. ಹೀಗೆ ಕ್ಷೇತ್ರ, ಜ್ಞಾನ ಮತ್ತು ಧ್ಯೇಯವನ್ನು ಸಂಗ್ರಹವಾಗಿ ತಿಳಿದ ಮೇಲೆ ನನ್ನ ಭಕ್ತ ಅದನ್ನು ಅರ್ಥ ಮಾಡಿಕೊಂಡು ನನ್ನ ಸ್ವರೂಪವನ್ನು ಪಡೆಯಲು ಯೋಗ್ಯನಾಗ್ತಾನೆ, ಅರ್ಹನಾಗ್ತಾನೆ ಅಂತ ಶ್ರೀಕೃಷ್ಣ ತಿಳಿಸ್ತಾನೆ. ಆನಂತರ ಕೃಷ್ಣ ಪುರುಷ ಮತ್ತು ಪ್ರಕೃತಿಯ ವಿಷಯವನ್ನು ಚರ್ಚೆಗೆ ತಗೋತಾನೆ. ಪ್ರಕೃತಿ ಮತ್ತು ಪುರುಷ ಎರಡು ಅನಾದಿ, ಎರಡರ ಸ್ವಭಾವ ವಿರುದ್ಧವಾದದ್ದು. ಪುರುಷ ಚೈತನ್ಯ ಸ್ವರೂಪಿ, ಬದಲಾವಣೆ ಇಲ್ಲದೆ ಇರತಕ್ಕಂತಹದ್ದು ಹಾಗೂ ಸತ್ಯವಾದದ್ದು. ಆದರೆ ಪ್ರಕೃತಿ ಜಡ, ನಿರಂತರ ಬದಲಾವಣೆಗೆ ಒಳಪಡ್ತಕ್ಕಂತಹದ್ದು ಹಾಗೂ ಮಿಥ್ಯ. ರಾಗ, ದ್ವೇಷ ಈ ರೀತಿ ಬದಲಾವಣೆ ಆಗ್ತಾ ಇರ್ತಕ್ಕಂತಹ ವಿಕಾರಗಳು ಹಾಗೂ ತ್ರಿಗುಣಾತ್ಮಕವಾದ ಎಲ್ಲ ಪದಾರ್ಥಗಳು ಪ್ರಕೃತಿಯಿಂದಲೇ ಉತ್ಪನ್ನ ಆಗುತ್ತೆ. ಜೀವಾತ್ಮನು ಕರ್ಮಗಳನ್ನು ನಾನು ಮಾಡಿದೆ ಅಂತ ಅಭಿಮಾನದಿಂದ ಮಾಡೋದರಿಂದ ಆ ಕರ್ಮದ ಫಲವಾಗಿ ಸುಖ ದುಃಖಗಳನ್ನು ಅನುಭವಿಸಬೇಕಾದ್ರೆ ಅವನು ಮಾಡಿದಂತಹ
ಕರ್ತೃತ್ವ ಭಾವನೆಯೇ ಕಾರಣ ಅಂತ ಹೇಳಕ್ಕೆ ಆಗತ್ತೆ. ಈ ರೀತಿ ಪ್ರಕೃತಿಯಲ್ಲಿ ಸ್ಥಿತನಾದ ಪುರುಷ ಪ್ರಕೃತಿಯಿಂದ ಉಂಟಾಗುವ ತ್ರಿಗುಣಾತ್ಮಕವಾದ ಪದಾರ್ಥಗಳನ್ನು ಭೋಗಿಸ್ತಾನೆ ಮತ್ತು ಆ ಗುಣಗಳ ಸಂಘವೇ ಈ ಜೀವಾತ್ಮನ ಒಳ್ಳೆಯ ಹಾಗೂ ಕೆಟ್ಟ ಜನ್ಮಗಳು ಆಗೋದಕ್ಕೆ ಕಾರಣ ಆಗತ್ತೆ. ಅಂದರೆ ಪ್ರಕೃತಿಯಲ್ಲಿ ಇರ್ತಕ್ಕಂತಹ ತ್ರಿಗುಣಗಳು ಸತ್ವ, ರಜಸ್ ಮತ್ತು ತಮಸ್, ಈ 3 ಗುಣಗಳು ಅದರ ಸಂಘದಿಂದ ಸತ್ವಗುಣದಿಂದ ಒಳ್ಳೆಯ ಕರ್ಮಗಳು, ರಜೋಗುಣದಿಂದ ಮಿಶ್ರ ಮತ್ತು ತಮೋಗುಣದಿಂದ ಕೆಟ್ಟ ಕರ್ಮಗಳನ್ನು ಮಾಡಿದಾಗ ಅದರ ಕರ್ಮ ಫಲವಾಗಿ ಮುಂದೆ ಒಳ್ಳೆಯ ಹಾಗೂ ಕೆಟ್ಟ ಜನ್ಮಗಳು ಆಗತ್ತೆ. ಈ ದೇಹದಲ್ಲಿರುವ ಪರಮಪುರುಷ ವಾಸ್ತವವಾಗಿ ಪರಮಾತ್ಮನೇ. ದೇಹ, ಮನಸ್ಸು, ಬುದ್ಧಿ ಎಲ್ಲದರ ಚಟುವಟಿಕೆಗಳನ್ನು ಸಾಕ್ಷಿಯಾಗಿ ನೋಡ್ತಾ ಇರ್ತಕ್ಕಂತಹ ಪರಮಾತ್ಮನನ್ನು ಇಲ್ಲಿ ಉಪದ್ರಷ್ಟ ಅಂತ ಕರೆಯಲಾಗಿದೆ. ನಾವು ಮಾಡ್ತಕ್ಕಂತಹ ಎಲ್ಲ ಕಾರ್ಯಗಳಿಗೆ ಸಮ್ಮತಿ ಅಥವಾ ಅನುಮತಿ ಕೊಡ್ತಾನಲ್ಲ, ಆದ್ದರಿಂದ ಅವನನ್ನು ಇಲ್ಲಿ ಹನುಮಂತ ಅಂತಲೂ ಹೇಳ್ತಾರೆ. ಅಂದರೆ ದೇಹ, ಇಂದ್ರಿಯಗಳು ಮಾಡ್ತಕ್ಕಂತಹ ಎಲ್ಲ ವ್ಯಾಪಾರಕ್ಕೆ ತನ್ನ ಸನ್ನಿಧಿ ಮಾತ್ರದಿಂದ ಪ್ರೇರಕನಾಗಿದ್ದಾನೆ. ಎಲ್ಲರ ಧಾರಣೆ, ಪೋಷಣೆ ಮಾಡೋದರಿಂದ ಪರಮಾತ್ಮನನ್ನು ಬರ್ತಾ ಅಂತ ಹೇಳ್ತಾರೆ. ಜೀವರೂಪದಿಂದ ಎಲ್ಲವನ್ನು ಸುಖ ದುಃಖಗಳನ್ನು ಅನುಭವಿಸ್ತಾ ಇರೋದ್ರಿಂದ ಭೋಕ್ತ. ಮಹೇಶ್ವರ ಅಂದರೆ ಎಲ್ಲವನ್ನು ಆಳುವ ಸರ್ವ ಸ್ವತಂತ್ರ. ಹಾಗೂ ಪರಮಾತ್ಮ ಅಂದರೆ ನಿಜವಾಗಿ ಆತ್ಮನಾಗಿರುವವನು ಅಂತ ಅರ್ಥ ಮಾಡ್ಕೋಬೇಕು. ಅಂದರೆ ಈ ಒಂದು ಶ್ಲೋಕ ಉಪದ್ರಷ್ಟಾನುಮಂತ ಚ ಭರ್ತಾ ಭೋಕ್ತಾ ಮಹೇಶ್ವರಃ ಪರಮಾತ್ಮೇತಿ ಚಾಪ್ಯುಕ್ತೋ ದೇಹೇಸ್ಮಿನ್ ಪುರುಷಃ ಪರಃ. ಈ ದೇಹದಲ್ಲಿರುವ ಪುರುಷನು ಸಾಕ್ಷಿ, ಹನುಮಂತ, ಭರ್ತ, ಭೋಕ್ತ, ಮಹೇಶ್ವರ, ಪರಮಾತ್ಮ ಎಂದು ಶಾಸ್ತ್ರ ಪರಮಾತ್ಮನನ್ನು ಈ ವಿವಿಧವಾದ ರೀತಿಯಲ್ಲಿ ತಿಳಿಸ್ಕೊಡುತ್ತೆ. ಹೀಗೆ ಪುರುಷ ಮತ್ತು ಗುಣಗಳ ಸಹಿತ ಪ್ರಕೃತಿಯನ್ನು ತತ್ವಶಃ ಅಂದರೆ ವಾಸ್ತವವಾಗಿ ಸರಿಯಾದ ನಿಜ ಅರ್ಥದಲ್ಲಿ ಯಾರು ಯಥಾವತ್ತಾಗಿ ಅರ್ಥ ಮಾಡ್ಕೋತಾರೆ ಅಂಥ ಮನುಷ್ಯ ಎಲ್ಲ ರೀತಿಯಿಂದ ಕರ್ತವ್ಯ ಕರ್ಮಗಳನ್ನು ಮಾಡ್ತಾ ಇದ್ದರೂ ಮತ್ತೆ ಹುಟ್ಟೋದಿಲ್ಲ. ಅಂದರೆ ಕರ್ಮ ಫಲಗಳು ಅವನನ್ನು ಎಂದೂ ಬಂಧಿಸೋದಿಲ್ಲ. ಯಾಕೆ ಅಂದರೆ ಅವನಿಗೆ ಸರಿಯಾದ ಜ್ಞಾನ ತಿಳುವಳಿಕೆ ಪ್ರಾಪ್ತಿಯಾಗಿದೆ ಅಂತ ಅರ್ಥ ಮಾಡ್ಕೋಬೇಕು. ಕೊನೆಯಲ್ಲಿ ಶ್ರೀಕೃಷ್ಣ ಸಾಧನೆ ಮತ್ತು ಅದರ ಫಲವನ್ನು ಹೇಳ್ತಾನೆ. ಕೆಲವರು ಧ್ಯಾನದಿಂದ ಆತ್ಮನನ್ನು, ಕೆಲವರು ಸಾಂಖ್ಯ ಯೋಗದಿಂದ ಆತ್ಮತತ್ವವನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ. ಇನ್ನು ಕೆಲವರು ಕರ್ಮಯೋಗದಿಂದ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ. ಆತ್ಮಸ್ವರೂಪ ಹೀಗೆ ಅಂತ ಬುದ್ಧಿಯಿಂದ ತಿಳ್ಕೊಳ್ಳೋಕ್ಕೆ ಕೆಲವರು ಪ್ರಯತ್ನ ಪಡ್ತಾರೆ. ಇನ್ನು ಕೆಲವರು ಹೀಗೆ ತಿಳ್ಕೊಳ್ಳೋಕ್ಕೆ ಆಗದೆ ಹೋದರೆ ಮತ್ತೊಬ್ಬರಿಂದ ಕೇಳಿ ತಿಳ್ಕೊಳ್ತಾರೆ. ಅಂದರೆ ತಮಗೆ ತಿಳ್ಕೊಳ್ಳೋಕ್ಕೆ ಆತ್ಮಸ್ವರೂಪವನ್ನು ತಿಳ್ಕೊಳ್ಳೋಕ್ಕೆ ಶಕ್ತಿ ಅಥವಾ ಯೋಗ್ಯತೆ ಇಲ್ಲದೆ ಹೋದರೆ ಬೇರೆಯವರಿಂದ ಅಂದರೆ ತಿಳಿದವರಿಂದ ಕೇಳಿ ತಿಳ್ಕೊಂಡು ತಾವು ಉಪಾಸನೆ ಮಾಡ್ತಾರೆ. ಅವರು ಸಹ ಮೃತ್ಯು ಸಂಸಾರವನ್ನು ಸುಲಭವಾಗಿ ದಾಟ್ತಾರೆ ಅಂತ ಕೃಷ್ಣ ಅದರ ಫಲವನ್ನು ಹೇಳ್ತಾನೆ. ಯಾವ ಯಾವ ಪ್ರಾಣಿಗಳು ಹುಟ್ಟುತ್ತೋ ಅದೆಲ್ಲವೂ ಕ್ಷೇತ್ರಜ್ಞ ಸಂಯೋಗದಿಂದ ಆಗಿದೆ ಅಂತ ತಿಳ್ಕೋಬೇಕು ಅಂತ ಹೇಳ್ತಾನೆ. ಅಂದರೆ ಕ್ಷೇತ್ರ ಅಂದರೆ ಏನು? ದೇಹ, ಮನಸ್ಸು, ಬುದ್ಧಿ, ಅಹಂಕಾರದಿಂದ ಹಿಡಿದು ಹೊರಗಿನ ಪ್ರಪಂಚದ ತನಕ ಎಲ್ಲ ಕ್ಷೇತ್ರ ಜಡ. ಕ್ಷೇತ್ರಜ್ಞ ಅರಿವಿನ ಸ್ವರೂಪ. ಕ್ಷೇತ್ರಜ್ಞದ ಒಂದು ಸಂಯೋಗದಿಂದ ಅಂದರೆ ಮಿಲನದಿಂದ ಎಲ್ಲ ಪ್ರಾಣಿಗಳು ಆಗಿದೆ ಅಂತ ತಿಳ್ಕೋಬೇಕು. ಬುದ್ಧಿವಂತ ಅಥವಾ ಜ್ಞಾನಿಯಾದವನು ಎಲ್ಲೆಡೆ ಸಮವಾಗಿರುವ ಆತ್ಮದಲ್ಲೇ ಸದಾ ನೆಲೆಸ್ತಾನೆ. ಅವನು ನಾಮರೂಪಗಳಿಗೆ ಬೆಲೆ ಕೊಡದೆ ಎಲ್ಲರಲ್ಲೂ ಇರ್ತಕ್ಕಂತಹ ಅರಿವಿನ ಸ್ವರೂಪವಾದ ಕ್ಷೇತ್ರಜ್ಞನಲ್ಲೇ ಮನಸ್ಸನ್ನು ಇಟ್ಟಿರ್ತಾನೆ.
ಆತ್ಮನು ಅಕರ್ತ, ಶರೀರದಲ್ಲಿ ಅವನು ವಾಸ ಮಾಡ್ತಿದ್ದರೂ ವಾಸ್ತವವಾಗಿ ಅವನು ಏನನ್ನೂ ಮಾಡೋದಿಲ್ಲ ಎನ್ನುವುದನ್ನು ಜ್ಞಾನಿಯಾದವನು ತಿಳಿದಿರ್ತಾನೆ. ಅನಾದಿ, ನಿರ್ಗುಣ, ನಾಶರಹಿತವಾಗಿರುವ ಈ ಪರಮಾತ್ಮ ಅಥವಾ ಕ್ಷೇತ್ರಜ್ಞ ಶರೀರದಲ್ಲಿ ಇದ್ದರೂ ಏನನ್ನೂ ಮಾಡೋದಿಲ್ಲ, ಕರ್ಮ ಫಲಗಳನ್ನು ಅಂಟಿಸ್ಕೊಳ್ಳಲ್ಲ. ಸೂರ್ಯ ಈ ಸಂಪೂರ್ಣ ಬ್ರಹ್ಮಾಂಡವನ್ನು ಹೇಗೆ ಬೆಳಗ್ತಾ ಇರ್ತಾನೋ ಹಾಗೆ ಒಬ್ಬನೇ ಆತ್ಮ ಸಂಪೂರ್ಣ ಕ್ಷೇತ್ರವನ್ನು ಪ್ರಕಾಶಿಸ್ತಾ ಇರ್ತಾನೆ, ಅಂದರೆ ಬೆಳಗ್ತಾ ಇರ್ತಾನೆ. ಅಂದರೆ ಅರಿವಿನ ಸ್ವರೂಪದಿಂದ ಎಲ್ಲವನ್ನು ತಿಳಿತಾ ಇರ್ತಾನೆ. ಈ ಪ್ರಕಾರ ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಭೇದವನ್ನು, ಹಾಗೆ ಪ್ರಕೃತಿಯಿಂದ ಮುಕ್ತನಾಗುವ ಮಾರ್ಗವನ್ನು ಜ್ಞಾನ ದೃಷ್ಟಿಯಿಂದ ತತ್ವಶಃ ತಿಳಿದ ಮಹಾತ್ಮರು ಪರಬ್ರಹ್ಮವನ್ನು ಹೊಂದುತ್ತಾರೆ. ಅರಿಯುವ ವಿಷಯೇ ಕ್ಷೇತ್ರಜ್ಞನೆಂಬ ಆತ್ಮನು, ಅಂದರೆ ಯಾರು ತಿಳಿತಾ ಇದ್ದಾನೋ ಎಲ್ಲ ವಿಷಯಗಳನ್ನು, ಆ ಕ್ಷೇತ್ರಜ್ಞನೇ ಆತ್ಮ. ಅರಿಯಲ್ಪಡುವ ವಿಷಯ ನಮ್ಮ ಮುಂದೆ ಏನು ದೃಶ್ಯವಾಗಿ ಕಾಣ್ತಾ ಇದೆ, ಏನನ್ನು ನಾವು ತಿಳ್ಕೊತಾ ಇದ್ದೀವಿ, ಅದೆಲ್ಲ ಕ್ಷೇತ್ರ. ಯಾರು ತಿಳಿತಾ ಇದ್ದಾನೋ ಅವನು ಕ್ಷೇತ್ರಜ್ಞ. ಯಾವುದು ವಿಷಯವಾಗಿದೆಯೋ ಅದು ಕ್ಷೇತ್ರ. ಕ್ಷೇತ್ರಜ್ಞನ ಸ್ವರೂಪವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಅದೇ ಪರಮಾತ್ಮ. ಈ ಇಡೀ ಅಧ್ಯಾಯ ಈ ಕ್ಷೇತ್ರ ಮತ್ತು ಕ್ಷೇತ್ರಜ್ಞದ ವಿಭಾಗ, ಅಂದರೆ ಆತ್ಮ ಅನಾತ್ಮ ವಸ್ತುಗಳ ವಿಭಾಗ. ಕ್ಷೇತ್ರ ಯಾವುದು, ಕ್ಷೇತ್ರಜ್ಞ ಯಾವುದು ಅನ್ನೋದನ್ನು ಸರಿಯಾಗಿ ಜ್ಞಾನದಿಂದ ವಿಭಾಗ ಮಾಡ್ತಾ ಇರೋದ್ರಿಂದ ಈ ಅಧ್ಯಾಯವನ್ನು ಕ್ಷೇತ್ರಜ್ಞ ವಿಭಾಗ ಯೋಗ ಅಂತ ಕರೆಯಲಾಗಿದೆ. ಹರೇ ಕೃಷ್ಣ.